ವಿಪಕ್ಷಗಳ ಟೀಕೆ ಟಿಪ್ಪಣಿಗೆಲ್ಲ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವಧಿಯ ಪ್ರಧಾನಿಗೆ ಯಾವುದೇ ಮಿಷನ್ ಇರಲಿಲ್ಲ. ಅವರ ತಪ್ಪುಗಳನ್ನ ಸರಿಪಡಿಸೋದ್ರಲ್ಲೇ ನಮ್ಮ ಹೆಚ್ಚಿನ ತಾಕತ್ತು ಮುಗಿಯುತ್ತದೆ. ಅವರ ಕಾಲದಲ್ಲಿ ಜಗತ್ತಿಗೆ ಭಾರತದ ಮೇಲೆ ಇದ್ದ ಧೋರಣೆಯನ್ನ ಬದಲಿಸಲು ಸಮಯ ತೆಗೆದುಕೊಳ್ತೆ. ಅಷ್ಟರ ಮಟ್ಟಿಗೆ ದೇಶವನ್ನ ನಾಶ ಮಾಡಿ ಇಟ್ಟಿದ್ದಾರೆ. ಜಗತ್ತಿನ ಯಾವುದೇ ದೇಶ ನಮ್ಮೊಂದಿಗೆ ಡೀಲ್ ಮಾಡಲು ಬರುತ್ತಿರಲಿಲ್ಲ. ಆದ್ರೀಗ ಭಾರತ ಇಂದು ಇಡೀ ವಿಶ್ವಕ್ಕೆ ಸ್ಪರ್ಧೆ ನೀಡಲು ತಯಾರಾಗಿದೆ. ದೇಶವು ಸುಧಾರಣಾ ಕ್ಷಿಪ್ರಗತಿಯನ್ನ ತಲುಪಿದೆ. ಪ್ರಮುಖ ಆರ್ಥಿಕ ರಾಷ್ಟ್ರಗಳ ಪೈಕಿ ಭಾರತ ಬೆಳವಣಿಗೆ ಗಮನಾರ್ಹವಾಗಿದೆ ಅಂತ ನರೇಂದ್ರ ಮೋದಿ ಉದ್ದುದ್ದ ಭಾಷಣ ಮಾಡಿ ತಿರುಗೇಟನ್ನ ಕೊಟ್ಟರು. ಇನ್ನು ಮೋದಿ ಭಾಷಣ ಆರಂಭಿಸಿದ್ರು ಕೂಡ ವಿಪಕ್ಷಗಳ ಗದ್ದಲ ಮಾತ್ರ ನಿಲ್ಲಲೇ ಇಲ್ಲ. ಕೆಲ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿದ್ದನ್ನ ನೋಡಿದ ಪ್ರಧಾನಿಗಳು, ವಿಪಕ್ಷಗಳು ಓಡಿ ಹೋಗಲು ಸಾಧ್ಯವೇ ಇಲ್ಲ, ಉತ್ತರ ನೀಡಲೇಬೇಕು, ಸತ್ಯ ಕೇಳಿಸಿಕೊಳ್ಳೋದಕ್ಕೂ ಶಕ್ತಿ ಬೇಕು, ಆದ್ರೆ ಆ ಶಕ್ತಿ ವಿಪಕ್ಷಗಳಿಗಿಲ್ಲ ಅಂತ ಟೀಕಿಸಿದ್ರು. ಭಾಷಣ ಮಾಡಿ ಉತ್ತರ ಕೊಡಿ ಅಂತ ಕೊಡಬೇಕಾದಾಗ ಇದು ಕೇಳಬೇಕಾಯ್ತು. ಬಟ್ ಯಾಕೆ ಗೊತ್ತಿಲ್ಲ. ಅಂದ್ರೆ ಆರೋಗ್ಯಕರ ಚರ್ಚೆಗಳು ಆಗ್ತಾ ಇಲ್ಲ. ನಮ್ಮ ವಿಧಾನಸಭೆಲೂ ಅಷ್ಟೇ, ಲೋಕಸಭೆಲೂ ಅಷ್ಟೇ. ವಿಪಕ್ಷ ಅಂದ್ರೆ ಗಲಾಟೆ ಮಾಡೋದು, ಆಡಳಿತ ಪಕ್ಷ ಅಂದ್ರೆ ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೊಳ್ಳೋದು, ಇವೇ ಆಗೋಗಿದೆ. ಅದು ಲೋಕಸಭೆಲೂ ಅದೇ ಕತೆ, ಸಂಸತ್ತಲ್ಲೂ ಅದೇ ಕತೆ, ವಿಧಾನಸಭೆಲೂ ಕೂಡ ಅದೇ ಕತೆ. ಬಟ್ ನರೇಂದ್ರ ಮೋದಿ ನಾವಿನ್ನೂ ಸರಿ ಮಾಡಕ್ ಆಗ್ತಿಲ್ಲ, ಆ ಮಟ್ಟ ಕಾಳು ಮಾಡಿದ್ದಾರೆ. ಒಪ್ಪಕ್ ಸಾಧ್ಯ ಇಲ್ಲ, ಅವೆಲ್ಲ ಒಪ್ಪಕ್ ಸಾಧ್ಯ ಇಲ್ಲ. ಇವ್ರು ಬಂದ್ಮೇಲೆ ಸರಿಯಾಗಬೇಕಾನ ಲೀಡ್ರು. ಈಗ್ಲೂ 12 ವರ್ಷ ಆದಾಗ್ಲೂ ಕತೆ ಹೇಳೋದು ಹೆಂಗೈತೆ, ಒಪ್ಪಕ್ ಸಾಧ್ಯ ಇಲ್ಲ. ಅಷ್ಟು ಹಾಳು ಮಾಡ್ಬಿಟ್ಟಿದ್ದಾರೆ. ಅಷ್ಟೆಲ್ಲ ಏನು ಹಾಳಾಗಿಲ್ಲ ದೇಶ, ಆ ಮಟ್ಟಿಗೆ ಹಾಳಾಗಿರ್ಲಿಲ್ಲ. ಬಟ್ ನರೇಂದ್ರ ಮೋದಿ ಅವರು 12 ವರ್ಷ ಆದಾಗ್ಲೂ ಕೂಡ ಕಾಂಗ್ರೆಸ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ ಇಷ್ಟೊಂದು ಹಾಳು ಮಾಡಿದ್ದಾರೆ, ನಾವು ಸರಿ ಮಾಡಬೇಕು ಅನ್ನೋದೆಲ್ಲ ಒಪ್ಪೋ ಮಾತಲ್ಲ. ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣ ರದ್ದುಗೊಳಿಸಿದ್ದನ್ನ ಕಾಂಗ್ರೆಸ್ಸಿಗರು ತೀವ್ರವಾಗಿ ಖಂಡಿಸಿದ್ದಾರೆ. ರಾಜ್ಯಸಭೆ ಕಲಾಪ ಆರಂಭವಾಗ್ತಿದಂತೆ ಪ್ರತಿಪಕ್ಷಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿವೆ. ಸದನದ ಸಂಪ್ರದಾಯಕ್ಕೆ ಮಾಡಿದ ಅವಮಾನ ಅಂತ ಗುಡುಗಿದ್ದಾರೆ. ರಾಜ್ಯಸಭೆ ಕಲಾಪ ಆರಂಭವಾಗ್ತಿದಂತೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡುವುದಿಲ್ಲ, ವಿಪಕ್ಷ ನಾಯಕ ಮಾತನಾಡ್ತೇನೆ ಎಂದರೆ ಮಾತನಾಡಲು ಬಿಡೋದಿಲ್ಲ. ಈ ರೀತಿಯಾಗಿ ಸದನ ನಡೆಸುತ್ತಿರುವುದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡ್ತಿರ್ತಕ್ಕಂಥ ಅಪಚಾರ. ರಾಹುಲ್ ಗಾಂಧಿ ಅವರು ದೇಶದ ಹಿತಾಸಕ್ತಿಗಳ ಬಗ್ಗೆ ಮಾತನಾಡಲು ಬಯಸಿದ್ರು, ಆದ್ರೆ ಅವರಿಗೆ ಮಾತನಾಡೋಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ರು. ಇನ್ನು ಕಲಾಪ ಪ್ರಾರಂಭವಾಗುವ ಮೊದಲು ವಿರೋಧ ಪಕ್ಷದ ಸದಸ್ಯರು ಬೆಳಗ್ಗೆ 10 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಚೇರಿಯಲ್ಲಿ ಸಭೆ ಸೇರಿದ್ದು ಒಂದಷ್ಟು ಕುತೂಹಲವನ್ನ ಮೂಡಿಸಿತ್ತು. ಏನ್ ಕುತೂಹಲ ಅಂತದ್ದೇನಿಲ್ಲ, ಏನ್ ಮಾಡ್ಕತ್ತಾರೆ ಅವರು ಪ್ರಬಲವಾಗವ್ರೆ. ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ, ಅಪೋಸಿಷನ್ ವೀಕ್. ಸೇಮ್ ಕರ್ನಾಟಕದಲ್ಲೂ ಅಷ್ಟೇ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸರ್ಕಾರ ಸ್ಟ್ರಾಂಗ್ ಅನ್ನೋಕ್ಕಿಂತ ಇವರು ವಿಪಕ್ಷಗಳ ವೀಕ್. ಅಶೋಕ್ ತಗೊಂಡೋಗಿ ವಿಪಕ್ಷ ನಾಯಕನ್ ಮಾಡವ್ರೆ. ಅವ್ರಿಗೆ ಏನ್ ಮಾತಾಡ್ತೀರಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಈ ವಿಪಕ್ಷದಲ್ಲಿ ಬೇರೆ ಯಾರು ಒಂದ್ ಸ್ವಲ್ಪ ತಿಳುವಳಿಕೆ, ಈ ಮಾಧುಸ್ವಾಮಿ ಅಂತವ್ರು, ಈ ಕುಮಾರಸ್ವಾಮಿ ಅಂತವ್ರು ಯಾರೋ ಇದ್ದಿದ್ರೆ ಏನೊಂದ್ ಕತೆ ಆಗಿರೋದು, ದತ್ತ ಅಂತವ್ರು ಇದ್ದಿದ್ರೆ ಆಗಿರೋದು. ಆದ್ರೆ ಈ ಬಾರಿ ಒಂದ್ ಸ್ವಲ್ಪ ಸುನಿಲ್ ಕುಮಾರು ಅವರು ಇವರು ಮಾತಾಡೋ ಸ್ವಲ್ಪ ಹಿಡಿತಕ್ಕೆ ತಗೊಂಡಿದ್ರು. ಲೋಕಸಭೆಯಲ್ಲಿ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರ ಭಾಷಣ ರದ್ದುಗೊಳಿಸಿದ್ದಕ್ಕೆ ಕಾರಣವನ್ನ ಲೋಕಸಭೆ ಸ್ಪೀಕರ್ ಬಹಿರಂಗಗೊಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ರಾಜ್ಯಸಭೆ ಮೇಲೆ ದೈಹಿಕ ಹಲ್ಲೆ ನಡೆಸಲು ಕಾಂಗ್ರೆಸ್ ಸಂಸದರು ಯೋಜನೆ ರೂಪಿಸಿದ್ದಾರೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿತ್ತು. ವಿರೋಧ ಪಕ್ಷದ ಸಂಸದರು ಅನಿರೀಕ್ಷಿತವಾದದನ್ನ ಮಾಡಬಹುದು ಎಂಬ ಮಾಹಿತಿ ಇತ್ತು. ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಅಹಿತಕರ ಘಟನೆಯನ್ನ ತಡೆಯಲು ಸದನವನ್ನ ಮುಂದೂಡಲಾಯಿತು. ಅಲ್ಲದೆ ಪ್ರಧಾನಿ ಮೋದಿ ಭಾಷಣ ರದ್ದುಗೊಳಿಸಲು ಇದೇ ಕಾರಣ ಅಂತ ಸ್ಪೀಕರ್ ಹೇಳಿದ್ದಾರೆ. ಇನ್ನು ಸ್ಪೀಕರ್ ಹೇಳಿಕೆಯನ್ನ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ತಳ್ಳಿ ಹಾಕಿದ್ದಾರೆ. ಇದು ಶುದ್ಧ ಸುಳ್ಳು. ವಿರೋಧ ಪಕ್ಷಗಳು ಎತ್ತಿರುವ ವಿಷಯಗಳಿಗೆ ಸರಿಯಾಗಿ ಉತ್ತರ ಕೊಡದೆ ಸರ್ಕಾರ ದಾರಿ ತಪ್ಪಿಸ್ತಾ ಇದೆ ಅಂತ ಟೀಕಿಸಿದ್ದಾರೆ. ಹೆಂಗ್ ಓಡ್ಬಿಡ್ತಾರಲ್ಲಿ. ಅತಿ ಹೆಚ್ಚು ಸಂಸದರು ಇರ್ತಕ್ಕಂಥದ್ದು NDA ಅವರೇ. ಬಟ್ ಈ ತರ ದಾರಿ ತಪ್ಪಿಸೋದು ಒಳ್ಳೇದು. ಹಂಗೂ ಮಾಡಿದ್ರೆ ಇನ್ನೂ ಸಿಂಪತಿ ಆಗತ್ತೆ ಮೋದಿಗೆ. ಇನ್ನೇನಾಗತ್ತೆ ಅಲ್ಲಿ? ಇವರು ಚುನಾವಣೆ ಮೂಲಕ ಸೋಲ್ಸ್ಬೇಕು, ಒಡೆದ್ಬಿಟ್ಟು ಇಳಿಸ್ತೀವಿ ಅಂತಂದಾಗುತ್ತೇನೋ. ದುರಂತ ಅದು. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.